ನಮಸ್ಕಾರ ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ, ನೀವು ನಿಮ್ಮ ಕಾರಿನಲ್ಲಿ ಹೈವೇ ಮೇಲೆ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಿದ್ದೀರಿ ಎಂದುಕೊಳ್ಳಿ. ಆ ಸಮಯದಲ್ಲಿ ಸಣ್ಣದೊಂದು ತಿರುವು ಬಂದರೆ ನೀವು ಏನು ಮಾಡುತ್ತೀರಿ? ಖಂಡಿತವಾಗಿಯೂ ಬ್ರೇಕ್ ಒತ್ತಿ ಕಾರಿನ ವೇಗವನ್ನು 40ರಿಂದ 50ಕ್ಕೆ ಇಳಿಸುತ್ತೀರಿ. ಇಲ್ಲದಿದ್ದರೆ ಕಾರ್ ಸ್ಕಿಡ್ ಆಗಿ ಅಪಘಾತವಾಗುತ್ತದೆ. ಆದರೆ ಜಗತ್ತಿನಲ್ಲಿ ಇಂತಹ ಕೆಲವು ಕಾರುಗಳಿವೆ. ಅವು ಗಂಟೆಗೆ ಬರೋಬ್ಬರಿ 300 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗದಲ್ಲಿ ಬರುವಾಗ ಎದುರಿಗೆ 90 ಡಿಗ್ರಿ ಶಾರ್ಪ್ ಟರ್ನ್ ಇದ್ದರೂ ಸಹ ಡ್ರೈವರ್ ಬ್ರೇಕ್ ಅನ್ನೇ ಒತ್ತುವುದಿಲ್ಲ. ಬದಲಿಗೆ ಅದೇ ಭೀಕರ ವೇಗದಲ್ಲಿ ಕಾರನ್ನು ಆರಾಮವಾಗಿ ತಿರುಗಿಸಿಕೊಂಡು ಹೋಗುತ್ತಾರೆ. ಯಾವ ಭೌತ ವಿಜ್ಞಾನದ ನಿಯಮಗಳು ನಮ್ಮ ಸಾಮಾನ್ಯ ಕಾರುಗಳ ರಸ್ತೆಯಿಂದ ಹೊರಗೆ ತಳ್ಳುತ್ತವೆಯೋ ಅದೇ ನಿಯಮಗಳನ್ನು ಉಲ್ಟಾ ಮಾಡಿ ಗಾಳಿಯನ್ನೇ ತಮ್ಮ ಆಯುಧವಾಗಿಸಿಕೊಳ್ಳುವ ಕಾರುಗಳಿವೆ. ಅವುಗಳನ್ನೇ ನಾವು ಫಾರ್ಮುಲಾ 1 ಅಥವಾ F1 ಕಾರುಗಳು ಎನ್ನುತ್ತೇವೆ. ಹಾಗಾದರೆ ಏನಿದು ಫಾರ್ಮುಲಾ 1? ಇದು ಕೇವಲ ಕೆಲವು ಬಿಲಿಯನರ್ಸ್ ತಮ್ಮ ಇಷ್ಟದ ಕಾರುಗಳನ್ನು ತಗೊಂಡು ಬಂದು ವೃತ್ತಾಕಾರದ ರಸ್ತೆಯಲ್ಲಿ ರೇಸ್ ಮಾಡುವ ಒಂದು ಹವ್ಯಾಸನ? ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದರ ಆಳಕ್ಕಿಳಿದು ನಿಜವಾದ ಸತ್ಯವನ್ನು ತಿಳಿಯೋಣ. ನಿಮಗೆ ಶಾಕ್ ನೀಡುವ ವಿಷಯ ಏನೆಂದರೆ, ಈ F1 ರೇಸಿಂಗ್ನಲ್ಲಿ ಗೆಲ್ಲುವುದು ಕೇವಲ ವೇಗದ ಕಾರು ಅಥವಾ ಅತ್ಯುತ್ತಮ ಡ್ರೈವರ್ ಮಾತ್ರ ಅಲ್ಲ. ಬದಲಿಗೆ ರೇಸ್ ಆರಂಭವಾಗುವ ಮುನ್ನವೇ ಬ್ಯಾಕ್ಗ್ರೌಂಡ್ನಲ್ಲಿ $ಬಿಲಿಯನ್ ಹೂಡಿ ಸೂಪರ್ ಕಂಪ್ಯೂಟರ್ಗಳ ಮೂಲಕ ಮ್ಯಾಥಮೆಟಿಕಲ್ ಸ್ಟ್ರಾಟಜಿ ಮತ್ತು ಲೈವ್ ಡೇಟಾ ಸೈನ್ಸ್ ಅನ್ನು ಬಳಸುವ ಇಂಜಿನಿಯರ್ಗಳ ಮಿದುಳು. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಈ ಕತೆ ಶುರುವಾಗೋದು 1950ರ ಕಾಲದಲ್ಲಿ. ಎರಡನೇ ಮಹಾಯುದ್ಧ ಮುಗಿದ ಕೆಲವು ವರ್ಷಗಳಾಗಿದ್ದವು. ಯುರೋಪಿಯನ್ ರೇಸಿಂಗ್ ಕ್ಲಬ್ಗಳು ಸೇರಿ ಜಗತ್ತಿನ ಅತ್ಯುತ್ತಮ ಡ್ರೈವರ್ಗಳು ಯಾರು ಎಂದು ನಿರ್ಧರಿಸಲು ಒಂದು ಅಧಿಕೃತ ಸರಣಿಯನ್ನು ಆರಂಭಿಸಿದರು. ಅದೇ ಫಾರ್ಮುಲಾ 1. ಇಲ್ಲಿ ಫಾರ್ಮುಲಾ ಎಂದರೆ ಕಾರುಗಳನ್ನು ತಯಾರಿಸಲು ಮತ್ತು ರೇಸಿಂಗ್ನಲ್ಲಿ ಭಾಗವಹಿಸಲು ಇಂಟರ್ನ್ಯಾಷನಲ್ ಆಟೋಮೊಬೈಲ್ ಫೆಡರೇಷನ್ ವಿಧಿಸುವ ಕಟ್ಟುನಿಟ್ಟಾದ ನಿಯಮಗಳ ಸೆಟ್. ಮೊದಮೊದಲು ಇವು ಕೇವಲ ಇಂಜಿನ್ ಮತ್ತು 4 ಚಕ್ರಗಳಿದ್ದ ಅಪಾಯಕಾರಿ ಯಂತ್ರಗಳಾಗಿದ್ದವು. ಸುರಕ್ಷತೆ ಎಂಬುದು ಶೂನ್ಯವಾಗಿತ್ತು. ಆದರೆ ಕಾಲ ಬದಲಾದಂತೆ ಇದು $multi-billion ಗ್ಲೋಬಲ್ ಸಾಮ್ರಾಜ್ಯ ಆಗಿ ಬೆಳೆಯಿತು. ಇಂದು ಫೆರಾರಿ, ಮರ್ಸಡೀಸ್, ರೆಡ್ ಬುಲ್, ಮೆಕ್ಲಾರೆನ್ ನಂತಹ ತಂಡಗಳು ಕೇವಲ ಒಂದು ಸೀಸನ್ನಲ್ಲಿ ಕಾರು ಡೆವಲಪ್ ಮಾಡಲು ಬರೋಬ್ಬರಿ $135 ಮಿಲಿಯನ್ ಬಜೆಟ್ ಮಿತಿಯನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ನಾವು ರೋಡ್ ಮೇಲೆ ನೋಡುವ ಕಾರುಗಳು ಗಾಳಿಯ ಪ್ರತಿವಿರೋಧವನ್ನು ಸೀಳಿ ಹೆಚ್ಚು ಮೈಲೇಜ್ ಕೊಡುವಂತೆ ವಿನ್ಯಾಸಗೊಳಿಸಲಾಗಿರುತ್ತದೆ. ಆದರೆ F1 ಕಾರಿನ ಡಿಸೈನ್ ಸಂಪೂರ್ಣ ಉಲ್ಟಾ. ಇದರ ಮುಖ್ಯ ಉದ್ದೇಶ ಗಾಳಿಯನ್ನು ಸೀಳುವುದು ಮಾತ್ರ ಅಲ್ಲ, ಆ ಗಾಳಿಯನ್ನೇ ಬಳಸಿ ಕಾರು ನೆಲಕ್ಕೆ ಗಟ್ಟಿಯಾಗಿ ಅಮುಕಿ ಹಿಡಿಯುವುದು. ಇದನ್ನು ಡೌನ್ ಫೋರ್ಸ್ ಎನ್ನಲಾಗುತ್ತದೆ. F1 ಕಾರಿನ ಮುಂಭಾಗದ ವಿಂಗ್ ಮತ್ತು ಹಿಂಭಾಗದ ವಿಂಗ್ ಅನ್ನು ತಲೆಕೆಳಗಾದ ವಿಮಾನದ ರೆಕ್ಕೆಗಳಂತೆ ವಿನ್ಯಾಸಗೊಳಿಸಲಾಗುತ್ತದೆ. ವಿಮಾನದ ರೆಕ್ಕೆಗಳು ಗಾಳಿಯ ಒತ್ತಡದಿಂದ ವಿಮಾನವನ್ನು ಆಕಾಶಕ್ಕೆ ಎತ್ತಿದರೆ, F1 ಕಾರಿನ ರೆಕ್ಕೆಗಳು ಕಾರನ್ನು ನೆಲದ ಕಡೆಗೆ ಒತ್ತುತ್ತವೆ. ಡೌನ್ ಫೋರ್ಸ್ ನೇರವಾಗಿ ವೇಗದ ವರ್ಗಕ್ಕೆ ಅನುಪಾತದಲ್ಲಿರುತ್ತದೆ. ಅಂದರೆ ಕಾರಿನ ವೇಗ ದುಪ್ಪಟ್ಟಾದರೆ ಡೌನ್ ಫೋರ್ಸ್ 4 ಪಟ್ಟು ಹೆಚ್ಚಾಗುತ್ತದೆ. ಇದರ ಪರಿಣಾಮವಾಗಿ F1 ಕಾರುಗಳು ಗಂಟೆಗೆ 250ರಿಂದ 300 ಕಿಲೋಮೀಟರ್ ವೇಗದಲ್ಲೂ ಬ್ರೇಕ್ ಒತ್ತದೆಯೇ 90 ಡಿಗ್ರಿ ತಿರುವುಗಳನ್ನು ತೆಗೆದುಕೊಳ್ಳಬಲ್ಲದು. ರೇಸರ್ ಮೇಲೆ ಬೀಳುವ ಈ ಬಲವನ್ನು ಜಿ ಫೋರ್ಸ್ ಎನ್ನಲಾಗುತ್ತದೆ. ಹೈಸ್ಪೀಡ್ ಕಾರ್ನರಿಂಗ್ನಲ್ಲಿ ರೇಸರ್ ತನ್ನ ದೇಹದ ತೂಕಕ್ಕಿಂತ 5 ಪಟ್ಟು ಹೆಚ್ಚು ಬಲವನ್ನು ತನ್ನ ಕುತ್ತಿಗೆಯ ಮೇಲೆ ಅನುಭವಿಸುತ್ತಾನೆ. ಇದು ಫೈಟರ್ ಜೆಟ್ ಪೈಲಟ್ಗಳು ಅನುಭವಿಸುವ ಬಲಕ್ಕೆ ಸಮಾನವಾಗಿದೆ. ರೇಸ್ನಲ್ಲಿ ಮತ್ತೊಂದು ಕಾರನ್ನು ಓವರ್ಟೇಕ್ ಮಾಡುವುದು ಅತ್ಯಂತ ಕಷ್ಟ. ಇದಕ್ಕಾಗಿ F1 ಕಾರುಗಳು DRS ಎಂಬ ಅದ್ಭುತ ಹೈಟೆಕ್ ವ್ಯವಸ್ಥೆ ಇರುತ್ತದೆ. ಟ್ರ್ಯಾಕರ್ ನೇರವಾದ ರಸ್ತೆಯಲ್ಲಿ ಬಂದಾಗ ಡ್ರೈವರ್ ಸ್ಟೀರಿಂಗ್ ಮೇಲಿನ ಬಟನ್ ಒತ್ತುತ್ತಾನೆ. ತಕ್ಷಣವೇ ಕಾರಿನ ಹಿಂಭಾಗದ ರೆಕ್ಕೆ ಒಂದು ಫ್ಲಾಪ್ ಓಪನ್ ಆಗುತ್ತದೆ. ಇದರಿಂದ ಗಾಳಿಯ ತಡೆ ತಕ್ಷಣವೇ ಕಡಿಮೆಯಾಗಿ ಕಾರಿನ ವೇಗ ಇದ್ದಕ್ಕಿದ್ದಂತೆ ಗಂಟೆಗೆ 10ರಿಂದ 12 ಕಿಲೋಮೀಟರ್ ಹೆಚ್ಚಾಗುತ್ತದೆ. ಇದು ಅತ್ಯಂತ ನಿಖರವಾದ ಹೈಸ್ಪೀಡ್ ಓವರ್ಟೇಕಿಂಗ್ ಸ್ಟ್ರಾಟಜಿಯಾಗಿದೆ. ಇಂದಿನ F1 ಕಾರುಗಳಲ್ಲಿ ಕೇವಲ 1.6 ಲೀಟರ್ ಸಾಮರ್ಥ್ಯದ V6 ಇಂಜಿನ್ ಇರುತ್ತದೆ. ಗಾತ್ರದಲ್ಲಿ ಇದು ನಿಮ್ಮ ಮನೆಯ ಮಾರುತಿ ಸ್ವಿಫ್ಟ್ ಕಾರಿನ ಇಂಜಿನಷ್ಟೇ. ಆದರೆ ಸಾಮಾನ್ಯ ಕಾರು 100 ಪವರ್ ಯೂನಿಟ್ ಹಾರ್ಸ್ ಪವರ್ ಉತ್ಪಾದಿಸಿದರೆ F1 ಪವರ್ ಯೂನಿಟ್ ಬರೋಬ್ಬರಿ 1000ಕ್ಕಿಂತ ಹೆಚ್ಚಿನ ಹಾರ್ಸ್ ಪವರ್ ಅನ್ನು ಉತ್ಪಾದಿಸುತ್ತದೆ. ಇದು ಹೇಗೆ ಸಾಧ್ಯ? ಇದು ಕೇವಲ ಇಂಧನದಿಂದ ಓಡುವ ಇಂಜಿನ್ ಅಲ್ಲ, ಇದು ಪವರ್ ಯೂನಿಟ್ ಎನ್ನುತ್ತಾರೆ. ಇದು 2 ಅತ್ಯಾಧುನಿಕ ಎನರ್ಜಿ ರಿಕವರಿ ಸಿಸ್ಟಮ್ಗಳನ್ನು ಹೊಂದಿವೆ. ಮೋಟಾರ್ ಜನರೇಟರ್ ಯೂನಿಟ್, ಕಿನೆಟಿಕ್. ಕಾರು ಬ್ರೇಕ್ ಹಾಕಿದಾಗ ವ್ಯರ್ಥವಾಗುವ ಕಿನೆಟಿಕ್ ಎನರ್ಜಿಯನ್ನು ಇದು ವಿದ್ಯುತ್ ಶಕ್ತಿಯಾಗಿ ಮಾರ್ಪಡಿಸಿ ಬ್ಯಾಟರಿಯಲ್ಲಿ ಸ್ಟೋರ್ ಮಾಡುತ್ತದೆ. ಮೋಟಾರ್ ಜನರೇಟರ್ ಯೂನಿಟ್, ಹೀಟ್. ಇಂಜಿನ್ನ ಎಕ್ಸಾಸ್ಟ್ ಪೈಪ್ನಿಂದ ಹೊರಹೋಗುವ ಭೀಕರ ಬಿಸಿಗಾಳಿಯ ಶಕ್ತಿ ಬಳಸಿ ಅದು ಟರ್ಬೋ ಚಾರ್ಜರ್ ಅನ್ನು ತಿರುಗಿಸುತ್ತದೆ ಮತ್ತು ವಿದ್ಯುತ್ ಉತ್ಪಾದಿಸುತ್ತದೆ. ಈ ಇಂಜಿನ್ಗಳ ಥರ್ಮಲ್ ಎಫಿಷಿಯನ್ಸಿ ಬರೋಬ್ಬರಿ 50%ಕ್ಕಿಂತ ಹೆಚ್ಚು. ಜಗತ್ತಿನ ಯಾವುದೇ ಸಾಮಾನ್ಯ ಕಾರಿನ ಇಂಜಿನ್ ದಕ್ಷತೆ ಕೇವಲ 30% ದಾಟುವುದಿಲ್ಲ. ಅಂದರೆ F1 ಇಂಜಿನ್ಗಳು ಜಗತ್ತಿನಲ್ಲಿ ಅತ್ಯಂತ ಪರಿಣಾಮಕಾರಿ ಇಂಜಿನ್ಗಳಾಗಿವೆ. F1 ಇಂಜಿನ ಮೆಟಲ್ ಪಿಸ್ಟನ್ಗಳು ಮತ್ತು ಸಿಲಿಂಡರ್ಗಳು ಎಷ್ಟು ಮೈಕ್ರಾನ್ ನಿಖರತೆಯಲ್ಲಿ ಮಾಡಲಾಗುತ್ತದೆ ಎಂದರೆ, ಕೋಣೆಯ ತಾಪಮಾನದಲ್ಲಿ ಇಂಜಿನ್ ಸಂಪೂರ್ಣವಾಗಿ ಜಾಮ್ ಆಗಿರುತ್ತದೆ. ಕಾರನ್ನು ಸ್ಟಾರ್ಟ್ ಮಾಡುವ ಮುನ್ನ ಇಂಜಿನ್ಗಳಿಗೆ ವಿಶೇಷವಾದ ಪಂಪ್ಗಳ ಮೂಲಕ 80 ಡಿಗ್ರಿ ಸೆಲ್ಸಿಯಸ್ ಬಿಸಿಯಾದ ಆಯಿಲ್ ಮತ್ತು ಕೂಲೆಂಟ್ ಅನ್ನು ಇಂಜಿನ್ನೊಳಗೆ ಹರಿಸಿ ಇಂಜಿನ್ ಬಿಸಿಯಾಗುವಂತೆ ಮಾಡಲಾಗುತ್ತದೆ. ಇಂಜಿನ್ ಬಿಸಿಯಾಗಿ ಮೆಟಲ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆದ ಮೇಲೆ ಅದನ್ನು ಎಕ್ಸ್ಟರ್ನಲ್ ಸ್ಟಾರ್ಟರ್ ಬಳಸಿ ಸ್ಟಾರ್ಟ್ ಮಾಡಲಾಗುತ್ತದೆ. ರೇಸ್ ನಡೆಯುತ್ತಿರುವಾಗ ಟೈರ್ ಸವೆದಾಗ ಕಾರ್ ಪಿಟ್ ಲೈನ್ಗೆ ಬರುತ್ತದೆ. ಅಲ್ಲಿ 20 ಜನ
ಒಂದು ಅದೃಶ್ಯ ಸೈನ್ಯ ಕಾಯುತ್ತಿರುತ್ತದೆ. ಕಾರ್ ಬಂದ ತಕ್ಷಣ ಇಬ್ಬರು ಜಾಕ್ ಆಗಿ ಕಾರನ್ನು ಗಾಳಿಯಲ್ಲಿ ಎತ್ತುತ್ತಾರೆ. ಒಬ್ಬ ವೀಲ್ ಗನ್ ಹಿಡಿದು ಹಳದಿ ಬಣ್ಣದ ನಟ್ ಬಿಚ್ಚುತ್ತಾನೆ. ಒಬ್ಬನು ಹಳೆಯ ಟೈರ್ ಎಳೆಯುತ್ತಾನೆ, ಮತ್ತೊಬ್ಬ ಹೊಸ ಟೈರ್ ಅನ್ನು ಹಾಕುತ್ತಾನೆ. ಇಡೀ ಪ್ರಕ್ರಿಯೆ ಮುಗಿಯಲು ತೆಗೆದುಕೊಳ್ಳುವ ಸಮಯ ಕೇವಲ 1.8 ರಿಂದ 2.5 ಸೆಕೆಂಡ್ಗಳು ಮಾತ್ರ. ಇಲ್ಲಿ ಯಾರಾದರೂ ಒಬ್ಬರು 1 ಮಿಲಿ ಸೆಕೆಂಡ್ ತಡ ಮಾಡಿದರೂ ಇಡೀ ರೇಸ್ ಕೈತಪ್ಪಿ ಹೋಗುತ್ತದೆ. ರೇಸ್ ನಡೆಯುತ್ತಿರುವಾಗ ಕೇವಲ ಡ್ರೈವರ್ ಕಾರು ಓಡಿಸುತ್ತಿರುತ್ತಾನೆ, ಆದರೆ ಕಾರಿನಲ್ಲಿ 300ಕ್ಕೂ ಹೆಚ್ಚು ಸೆನ್ಸಾರ್ಗಳು ಪ್ರತಿ ಸೆಕೆಂಡಿಗೆ ಲಕ್ಷಾಂತರ ಡಾಟಾ ಪಾಯಿಂಟ್ಗಳನ್ನು ಪಿಟ್ ವಾಲ್ನಲ್ಲಿರುವ ಇಂಜಿನಿಯರ್ಗಳಿಗೆ ಮತ್ತು ಯುಕೆ ಅಥವಾ ಇಟಲಿಯಲ್ಲಿರುವ ಫ್ಯಾಕ್ಟರಿಗಳಿಗೆ ಮೇನ್ ಫ್ರೇಮ್ ಕಂಪ್ಯೂಟರ್ಗೆ ಕಳಿಸಲಾಗುತ್ತದೆ. ಇದನ್ನು ಟೆಲಿಮೆಟ್ರಿ ಡೇಟಾ ಎನ್ನಲಾಗುತ್ತದೆ. ಟೈರ್ನ ತಾಪಮಾನ ಎಷ್ಟಿದೆ, ಬ್ರೇಕ್ ಎಷ್ಟು ಸವೆಯುತ್ತಿದೆ, ಎದುರಾಳಿ ಕಾರು ಎಷ್ಟು ವೇಗದಲ್ಲಿ ಎಂಬುದನ್ನು ಸೂಪರ್ ಕಂಪ್ಯೂಟರ್ಗಳು ಮ್ಯಾಂಟೋ ಕಾರ್ಲೋ ಸಿಮ್ಯುಲೇಷನ್ ಬಳಸಿ ಲೈವ್ ಆಗಿ ಲೆಕ್ಕಾಚಾರ ಮಾಡುತ್ತವೆ. ಈ ಲೆಕ್ಕಾಚಾರದ ಆಧಾರದ ಮೇಲೆ ಯಾವ ಲ್ಯಾಪ್ ಕಾರನ್ನು ಪಿಟ್ಗೆ ಕರೆಯಬೇಕು ಎಂದು ಡ್ರೈವರ್ಗೆ ರೇಡಿಯೋದಲ್ಲಿ ಆರ್ಡರ್ ಮಾಡಲಾಗುತ್ತದೆ. F1 ಕೇವಲ ದೈವಿಕ ಕ್ರೀಡೆ ಅಲ್ಲ, ಅದೊಂದು ಲೈವ್ ಡೇಟಾ ಸೈನ್ಸ್ ನ ಆಟ. F1 ರೇಸಿಂಗ್ ನ ಆದಾಯದ ಮೂಲ. ರೇಸ್ ಪ್ರಮೋಷನ್ ಫೀಸ್. ರೇಸ್ ಆಯೋಜಿಸಿದ ದೇಶಗಳು F1 ಸಂಸ್ಥೆಗೆ ಪ್ರತಿ ವರ್ಷ ಸುಮಾರು $30 ರಿಂದ $50 ಮಿಲಿಯನ್ ಫೀಸ್ ಕೊಡಬೇಕು. ಬ್ರಾಡ್ಕಾಸ್ಟಿಂಗ್ ರೈಟ್ಸ್. ಜಗತ್ತಿನಾದ್ಯಂತ ಟಿವಿ ಮತ್ತು OTT ಚಾನೆಲ್ಗಳ ರೇಸ್ ಪ್ರಸಾರ ಮಾಡಲು ನೀಡುವ $1 ಬಿಲಿಯನ್ ಹಣ. ಗ್ಲೋಬಲ್ ಸ್ಪಾನ್ಸರ್ಶಿಪ್. ರೋಲೆಕ್ಸ್, ಪ್ರೋಟೋನಾಸ್, ಎಮಿರೇಟ್ಸ್ ನಂತಹ ದೈತ್ಯ ಬ್ರ್ಯಾಂಡ್ಗಳು ನೀಡುವ ಸ್ಪಾನ್ಸರ್ಶಿಪ್. ಈ ಎಲ್ಲಾ ಆದಾಯಗಳು ಸೇರಿಸಿ F1 ಸಂಸ್ಥೆಯ ಕಾನ್ಕಾರ್ಡ್ ಅಗ್ರಿಮೆಂಟ್ ನಿಯಮಗಳ ಪ್ರಕಾರ ವರ್ಷದ ಕೊನೆಯಲ್ಲಿ ಎಲ್ಲಾ 10 ತಂಡಗಳಿಗೆ ಪ್ರೈಸ್ ಮನಿ ರೂಪದಲ್ಲಿ ಹಂಚುತ್ತದೆ. ಇದರಲ್ಲಿ ಮೊದಲ ಸ್ಥಾನ ಪಡೆದ ತಂಡಕ್ಕೆ ಅತಿ ಹೆಚ್ಚು ಹಣ ಸಿಗುತ್ತದೆ. ಹಿಂದೆ ಮರ್ಸಿಡಿಸ್ ಮತ್ತು ಫೆರಾರಿಯಂತಹ ಶ್ರೀಮಂತ ತಂಡಗಳು ವರ್ಷಕ್ಕೆ $400 ಮಿಲಿಯನ್ ಖರ್ಚು ಮಾಡಿ ಅತ್ಯುತ್ತಮ ಕಾರ್ ಮಾಡುತ್ತಿದ್ದವು. ಬಡ ತಂಡಗಳು ಸೋಲುತ್ತಿದ್ದವು. ಇದನ್ನು ತಡೆಯಲು FIA ಇತ್ತೀಚೆಗೆ ವೆಚ್ಚದ ಮಿತಿ ತಂದಿದೆ. ಈಗ ಯಾವುದೇ ತಂಡ ವರ್ಷಕ್ಕೆ $135 ಮಿಲಿಯನ್ ಗಿಂತ ಹೆಚ್ಚು ಹಣವನ್ನು ಕಾರಿನ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ಖರ್ಚು ಮಾಡುವಂತಿಲ್ಲ. ಇದು ಎಲ್ಲ ತಂಡಗಳಿಗೂ ಸಮಾನ ಅವಕಾಶ ತಂದುಕೊಟ್ಟಿದೆ. ಕೊನೆಯದಾಗಿ ಹೇಳಬೇಕೆಂದರೆ, ಫಾರ್ಮುಲಾ 1 ಎನ್ನುವುದು ಕೇವಲ ವೇಗವಾಗಿ ಕಾರ್ ಓಡಿಸುವ ಆಟವಲ್ಲ, ಅದು ಮನುಷ್ಯನ ಬುದ್ಧಿಶಕ್ತಿ, ತಂತ್ರಜ್ಞಾನ ಮತ್ತು ಅಪ್ರತಿಮ ಶಿಸ್ತಿನ ಪರಮಾವಧಿ. ಪ್ರತಿ ರೇಸ್ನ ಹಿಂದೆ ಸಾವಿರಾರು ಇಂಜಿನಿಯರ್ಗಳ ಹಗಲಿರುಳು ಶ್ರಮ, ಮಿಲಿ ಸೆಕೆಂಡ್ಗಳ ಲೆಕ್ಕಾಚಾರ ಇರುತ್ತದೆ. ಇಲ್ಲಿ ಸೋಲು ಮತ್ತು ಗೆಲುವಿನ ನಡುವಿನ ವ್ಯತ್ಯಾಸ ಕೇವಲ ಒಂದು ಕಣ್ಣು ಮಿಟುಕಿಸುವ ಸಮಯ ಮಾತ್ರ. ಈ ಕ್ರೀಡೆ ನಮಗೆ ಕಲಿಸುವ ದೊಡ್ಡ ಪಾಠ ಎಂದರೆ, ಜೀವನದಲ್ಲಿ ಎಷ್ಟೇ ಕಠಿಣ ತಿರುವುಗಳು ಬಂದರೂ ಪ್ರತಿಯೊಂದು ಮಿಲಿ ಸೆಕೆಂಡ್ ಅನ್ನುವುದು ಗೌರವಿಸಿ. ಸರಿಯಾದ ಸ್ಟ್ರಾಟಜಿಯೊಂದಿಗೆ ಮುನ್ನಡೆದರೆ ಜಗತ್ತಿನ ಯಾವುದೇ ರೇಸ್ ಅನ್ನು ನಾವು ಗೆಲ್ಲಬಹುದು. ನಿಮಗೆ ಈ ಫಾರ್ಮುಲಾ 1 ರೇಸಿಂಗ್ನ ಇನ್ಸೈಡ್ ಬಿಸಿನೆಸ್ ಮತ್ತು ಇಂಜಿನಿಯರಿಂಗ್ ರಹಸ್ಯಗಳ ಸಿನಿಮ್ಯಾಟಿಕ್ ಡಾಕ್ಯುಮೆಂಟರಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ನೆಚ್ಚಿನ F1 ತಂಡ ಅಥವಾ ರೇಸರ್ ಯಾರು? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹದ್ದೇ ರೋಚಕ ಜಾಗತಿಕ ಕ್ರೀಡೆಗಳು, ಬಿಸಿನೆಸ್ ಕೇಸ್ ಸ್ಟಡಿಗಳು ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.